ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಒಂದು ಬೇರು ಶತ್ರುವಿನ ಸೊಕ್ಕು ಮುರಿಯುತ್ತೆ, ಆ ಶತ್ರುವಿನ ಸೊಕ್ಕನ್ನು ಹುಟ್ಟು ಅಡಗಿಸುತ್ತೆ. ಅಷ್ಟು ಶಕ್ತಿಯುತವಾಗಿದೆ ಈ ತಂತ್ರ. ಬಹಳ ಸರಳ ಇರ್ಬೋದು, ಆದರೆ ತಂತ್ರಕ್ಕೆ ಬಹಳಷ್ಟು ವಿಶೇಷ ಇದೆ, ಫಲದಾಯಕವಾಗಿದೆ. ಅಂಥ ಒಂದು ಗುಣಧರ್ಮ ಇರ್ತಕ್ಕಂಥ ಒಂದು ತಂತ್ರ ವಿಧಾನ ಇದು. ಶತ್ರು ಭಾಳ ಮೆರಿತಾ ಇದ್ದಾನೆ, ಸೊಕ್ಕಿನಿಂದ ಕೂಡಿದ್ದಾನೆ. ಏನಂತಂದರೆ ಅವ್ನಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ದುರಹಂಕಾರ, ದುರ್ಮತಿ. ಏನು ಬಂದಿದ್ದೆಲ್ಲ ನಂದೆ, ಸಿಕ್ಕಿದ್ದೆಲ್ಲ ನಂದೆ, ನಾನು ಹೇಳ್ದಂಗೆ ಕೇಳಬೇಕು, ಮತ್ತಾರು ಬೆಳಿಬಾರ್ದು, ಯಾರೂ ಉದ್ಧಾರ ಆಗ್ಬಾರ್ದು, ತಾನೇ ಬೆಳೆದು ಉದ್ಧಾರ ಆಗಬೇಕು, ನನ್ನ ಅಡಿಯಾಳಾಗಿ ಜೀವನ ಮಾಡಬೇಕು. ಇನ್ನೊಬ್ಬರು ಬಂದರೆ ಕಾಲು ಕಸ. ದುರಹಂಕಾರದ ವರ್ತನೆ ಇವೆಲ್ಲ. ಏನಂದರೆ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದರೆ ಹೋಗಿ ಕೊಡೆ ಹಿಡಿದಂತಲ್ಲ, ಹಂಗಾಗ್ಬಿಡುತ್ತೆ ಪರಿಸ್ಥಿತಿ. ಇಂಥ ಶತ್ರುವಿನ ಸೊಕ್ಕು ಅತಿಯಾದಷ್ಟು ಒಂದು ರೀತಿಯಲ್ಲಿ ಮನುಷ್ಯನಿಗೆ ತಳಮಳ ಶುರು ಆಗಿಬಿಡುತ್ತೆ. ಯಾಕಂದರೆ ಇವನು ಸೊಕ್ಕು ಇವನು ಮನೇಲಿ ಹಿಡ್ಕೊಂಡಿರೋದು ಬೇರೆ ವಿಚಾರ. ಹೋಗೋರು ಬರೋರ ಮೇಲೆಲ್ಲ ಪ್ರಹಾರ, ದೊಡ್ಡಸ್ತಿಕೆ, ದುರ್ನಡತೆ ತೋರಿಸ್ತಾ ಬರ್ತಾರೆ. ಪಾಪ ಏನು ಅವ್ರ ಅವರು ಇರ್ತಾರೆ, ಅಮಾಯಕರು. ಬಂದಿದ ತಕ್ಷಣ ಇವನು ಸೊಕ್ಕಿನಿಂದ ಅಥವಾ ದುರಹಂಕಾರದಿಂದ ಒಂಥರ ಕೆಳಮಟ್ಟದಲ್ಲಿ ಹೇಳೋದು, ಅಥವಾ ಒಂದು ತೇಜೋ ವಧೆ ಮಾಡಿಬಿಡೋದು, ಉಪಯೋಗ ಇಲ್ಲದಿರೋ ರೀತಿಯಲ್ಲಿ ಆ ಮನುಷ್ಯನನ್ನು ಬಿಂಬಿಸ್ಬಿಡೋದು. ನಂತರ ಏನಾಗುತ್ತೆ, ಇವನು ಮಾಡಿರ್ತಕ್ಕಂಥ ಕೃತ್ಯದಿಂದ ಇಡೀ ಪರಿಸರ ಇವನ ಮೇಲೆ ಒಂದು ರೀತಿಯಲ್ಲಿ ನಗೆಪಾಟಲ್ಲಿ ಈಡು ಮಾಡಿಬಿಡುತ್ತೆ. ಇಂಥ ಸನ್ನಿವೇಶ ಸಂದರ್ಭದಿಂದ ನಾಳೆ ಅವನಿಗೆ ಅವಮಾನ, ಅಪಪ್ರಚಾರ ಆಗುತ್ತೆ. ನಾಳೆ ಅವನ ಒಂದು ಜೀವನ ಅಥವಾ ಅವನ ಸಾಮಾಜಿಕ ಸ್ತರದಲ್ಲಿ ತಲೆ ಎತ್ತು ಕೂಡ ಓಡಾಡಲಿಕ್ಕಾಗಲ್ಲ. ಅಂಥ ಒಂದು ದುಸ್ಥಿತಿ, ದಯಾಸ್ಥಿತಿ ಅನ್ನೋದನ್ನ ತಂದುಬಿಡುತ್ತೆ. ಹೀಗೆ ಶತ್ರು ಮಾಡುವಂಥ ಪ್ರಮಾದ ಇದೆಯಲ್ಲ, ಕೆಲವೊಬ್ಬರಿಗೆ ಅದು ಬಹಳಷ್ಟು ಮುಳ್ಳಾಗಿ ಕಾಡುವಂಥ ಸಾಧ್ಯತೆಗಳು ಇರ್ತದೆ. ಇಂಥ ಶತ್ರುವಿನ ಸೊಕ್ಕು ಮುರಿಬೇಕಂತಂದರೆ ಬ್ರಹ್ಮದಂಡಿ ಬೇರು ಸಮೇತವಾಗಿ ಬ್ರಹ್ಮದಂಡಿನ ತೆಗೆದುಬಿಡಿ, ಚಿಕ್ಕದಾಗಿರ್ತಕ್ಕಂಥ ಗಿಡನ. ಇದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನ ಈ ಪರಿಹಾರವನ್ನು ತಾವು ಕೈಗೆತ್ಕೊಳ್ಳಿ, ಮಾಡಿ ಆ ಬೇರಿಗೆ ಶತ್ರುವಿನ ಅಂದಾಜು ಎತ್ತರ, ಅಂದರೆ ನಿಮ್ಮ ಕಣ್ಣೆಳತೆಯಲ್ಲಿ ಶತ್ರುವಿನ ಅಂದಾಜು ಎತ್ತರದಷ್ಟು ದಾರ. ಹೋಗ್ಬಿಟ್ಟು ಶತ್ರುಗೆ ಹಿಡಿಬೇಕು ಅನ್ನೋದು ನಾನು ತಿಳಿಸ್ತಾ ಇಲ್ಲ. ನಿಮ್ಮ ಕಣ್ಣೆಳತೆಯಲ್ಲಿ ಸಾಕು, ಅವನು ಒಂದಿಷ್ಟು ಹೈಟ್ ಇದ್ದಾನೆ, ನಿಮ್ಮ ಮನಸ್ಸಿಗೆ ಬಂದಿದ್ದಲ್ಲ ಅಷ್ಟು ಹೈಟ್ ದಾರ, ಬಿಳಿ ದಾರವನ್ನು ತೆಗೆದುಕೊಂಡು ಆ ಬ್ರಹ್ಮದಂಡಿ ಬೇರಿಗೆ ಸುತ್ತು ಬಿಡಿ. ಆ ಒಂದು ಬ್ರಹ್ಮದಂಡಿಯನ್ನು ಈ ಬೇರಿನ ಸಮೇತವಾಗಿ ತೆಗೆದಿರ್ತಾರಲ್ಲ ಗಿಡನ ಉಲ್ಟಾ ಮಾಡಿ ತಾವು ಯಾವುದಾದ್ರೂ ಮರಕ್ಕೆ ತೂಗು ಹಾಕಿಬಿಡಿ. ಅಂದರೆ ಉಲ್ಟಾ ಬೇರನ್ನು ಮೇಲು ಮಾಡಿ ಇದನ್ನು ಕೆಳಗಡೆ ಮಾಡಿ ನೇತು ಹಾಕಿಬಿಡಿ, ಅಂದರೆ ತೂಗು ಹಾಕಿಬಿಡಿ. ನಂತರ ಅಲ್ಲೇ ನಿಂತು ಒಂದು ನಿಂಬೆಹಣ್ಣನ್ನು ತೆಗೆದುಕೊಂಡು ಎಡಗಾಲಿನಲ್ಲಿ ತುಳಿದು ತಿರುಗಿ ನೋಡದೆ ಹೊರಟು ಬಿಡಿ. ಏನು ಶತ್ರು ನೇರ ನಿಂತ್ಕೊಂಡು ಎದೆ ಉಬ್ಬಿಸ್ಕೊಂಡು ಒಂಥರ ಬಿಗುಮಾನ, ದರ್ಪ, ದಾಷ್ಟ್ಯ, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಾ, ಇನ್ನೊಬ್ಬರನ್ನ ಕುಹಕವಾಗಿ ನಗಿಸ್ತಾ, ತಾನು 4 ಜನಕ್ಕೆ ಹೊಗಳು ಬಿಟ್ಟರೆ ಹಿಡ್ಕೊಂಡು ಇನ್ನೊಬ್ರಿಗೆ ಏನೋ ಒಂದು ರೀತಿಯಲ್ಲಿ ಕಾಲು ಕಸದ ಥರ ನೋಡ್ತಾ ಮೆರಿತಾ ಇದ್ದಾನಲ್ಲ, ದುರ್ವರ್ತನೆ ಇದೆಯಲ್ಲ, ದುರಹಂಕಾರ ಇದೆಯಲ್ಲ, ಅದು ಅವನು ಮನೆಯಲ್ಲಿದ್ದಿದ್ರೆ ಚೆಂದ ಆಗಿರ್ತಿತ್ತು. ಅದರಿಂದ ಅವನಿಂದ ನೀವು ಸಂಕಷ್ಟ ಅನುಭವಿಸಿ ನಿಮ್ಮ ಸ್ಥಿತಿ ಹೀನಾಮಾನವಾದಂಥ ಅವಮಾನ, ಅಪಮಾನಕ್ಕೆ ಗುರಿಯಾಗಿ, ಹಾಗೆ ಎಲ್ಲೂ ಕೂಡ ನಿಮಗೆ ಒಂದು ರೀತಿಯಲ್ಲಿ ಬೆಂಬಲ ಸಿಗದೆ ಹತಾಶದಾಯಕವಾದಂಥ ಸ್ಥಿತಿಯಲ್ಲಿ ಶತ್ರು ನಿಮ್ಮನ್ನು ನಿಲ್ಲಿಸಿದರೆ, ಪದೇ ಪದೇ ಶತ್ರು ನಿಮ್ಮನ್ನು ತೇಜೋವಧೆ, ಅಪಪ್ರಚಾರ ಮಾಡ್ತಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡು ಒಂಥರ ಅವನೇನು ಮಾಡ್ತಾನೆ, ಅವನೇನು ಕಿಸಿತಾನೆ ಅನ್ನೋವಂಥ ಲೆಕ್ಕಾಚಾರದಲ್ಲಿ ನಿಮ್ಮ ಬಗ್ಗೆ ಪುಂಖಾನುಪುಂಖವಾಗಿ ಜನಗಳಿಗೆ ಹೇಳ್ತಾ ನಿಮ್ಮನ್ನು ತುಳಿದಿರ್ತಾನೆ ಅಂತ ತಿಳ್ಕೊಳ್ಳಿ. ಅಂತಹ ಶತ್ರು ಅವನು ಬುದ್ಧಿಯಿಂದ ಮಾಡಿದನೋ ಅಥವಾ ದುರಹಂಕಾರದಿಂದ ಮಾಡಿದನೋ, ಈಗಾರಿರಲಿ ಅವನದು ದುರಹಂಕಾರನೇ, ಅವನು ಸತ್ಯ. ಅದನ್ನು ಹುಟ್ಟು ಅಡಗಿಸುವಂತಹ ಒಂದು ಪರಿಹಾರ ಈ ವಿಶೇಷವಾದಂಥ ತಂತ್ರದಿಂದ ಸಿಗುತ್ತೆ. ಮಾಡ್ಬೋದು ಇದನ್ನು. ಆದರೆ ನೋಡಿ, ಏನೇ ಇರಲಿ, ಮನುಷ್ಯನಿಗೆ ಬರುತ್ತೆ, ಒಂದು ಸಲ ಒಳ್ಳೆಯ ಸಮಯ ಬರುತ್ತೆ, ಕೆಟ್ಟ ಸಮಯ ಬರುತ್ತೆ. ಈ ಕೆಲವೊಬ್ರು ಏನಾಗುತ್ತೆ, ಬೇಕಂತಲೇ ಏನೋ 4 ಕಾಸು ದುಡಿದ ತಕ್ಷಣ ಅಥವಾ ಏನೋ ಒಂದು ಬಂದಿದೆ ಅಥವಾ ಒಂದು ದೇಹ ದಾಷ್ಟ ಚೆನ್ನಾಗಿದೆ ಅಂದ ತಕ್ಷಣ ನಾನೇನೋ ಭಾರಿ ಗಟ್ಟಿ ದೊಡ್ಡ ಮನುಷ್ಯ, ಯಾರೋ ಒಬ್ಬ ಇರ್ತಾನೆ ಬನ್ನಿ ಅಂತ ಹೇಳ್ಬಿಟ್ಟು 4 ಜನ ಅವ್ನಿಗೇನೋ ಗೌರವ ಕೊಡ್ತಾ ಇರ್ತಾರೆ. ಆ ಗೌರವನ ಅವನು ಸರಿಯಾಗಿ ಉಪಯೋಗಿಸ್ಕೊಂಡು ಸಮಾಜದಲ್ಲಿ ತಗ್ಗಿ ಬಗ್ಗಿ ಒಂದು ಒಳ್ಳೆಯ ವಿಚಾರ
ಅದು ಆ ಗೌರವಕ್ಕೆ ಪ್ರತಿ ಗೌರವ ಕೊಡ್ತಾ ಅವನು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಹೋದರೆ ಅದು ಬೇರೆ ವಿಚಾರ. ಎಲ್ಲರೂ ನನಗೆ ಗೌರವ ಕೊಡ್ತಾರೆ, ಎಲ್ಲರೂ ನನಗೆ ಸಲಾಮ್ ಹೊಡಿತಾರೆ ಅಂತ ಇವನು ತಿಳ್ಕೊಳೋದು. ಅಂದರೆ ಗೌರವ ಕೊಡೋದನ್ನು ಇವನು ತಪ್ಪಾಗೇನು, ಎಲ್ಲರೂ ಒಡ್ಡೊಗ್ಗಿ ನನಗೆ ಸಲಾಮ್ ಹೊಡಿತಾರೆ ಅನ್ನೋವಂಥ ಒಂದು ಅಜ್ಞಾನದ ತಿಳುವಳಿಕೆ ಏನಾಗುತ್ತೆ ಅವನಲ್ಲಿ ಮೂಡಿಬಿಡುತ್ತೆ. ಹಾಗೆ ದುರಹಂಕಾರ ಭಾಳಷ್ಟು ಸೊಕ್ಕಿನಿಂದ ಕುಡಿದ ವಾತಾವರಣ ಬಂದುಬಿಡುತ್ತೆ. ಹೀಗೆ ಅವನೇನು ಮಾಡ್ತಾನೆ, ಈ ಪಾಪ ಮೊದಲೇ ಅವ್ನಿಗೆ ಆಗ್ತಾ ಇರಲ್ಲ, ಇಂಥ ವ್ಯಕ್ತಿನ ಬೇಕಂತ ತುಳಿದಕ್ಕೆ ನೋಡೋದು, ಸಭಾ ಸಮಾಜ ಸಂದರ್ಭಗಳಲ್ಲಿ ಅಪಮಾನ ಮಾಡಿಬಿಡೋದು, ಯಾವುದೋ ಒಂದು ಆಸ್ತಿ ವಿಚಾರ ಯಾವುದೋ ನಿರ್ಣಯ ತೆಗಿಬೇಕು ಅಥವಾ ಇವ್ರ ಮನೆದೇನೋ ಸಮಸ್ಯೆ ಇತ್ತು ಅಂತಂದರೆ ಬೇಕಂತಲೇ ಇವನು ವಿರುದ್ಧವಾದಂಥ ವರ್ತನೆ ತೋರೋದು, ಅಥವಾ ಇವನ ಬಗ್ಗೆ ಎಲ್ಲರ ಸಹಾಯ ಹಣದ ಅಪೇಕ್ಷೆ ಇದೆ, ಏನಾದರೂ ಅನುಕೂಲ ಆಗಬೇಕಂತಂದರೆ ಸಿಗದೇ ಇರೋ ಹಾಗೆ ಒಂದು ರೀತಿಯಲ್ಲಿ ಅಪಪ್ರಚಾರ ತೇಜೋವಧೆ ಮಾಡೋದು, ಒಂಥರ ಅವನ ಬಗ್ಗೆ ಹೇಳಿ ಹೇಳಿ ಜನರಲ್ಲಿ ನಗೋದು, ನಾನು ಹಂಗೆ ಮಾಡಿದೆ ಅವ್ನು ಹಿಂಗೆ ಮಾಡಿದೆ ಅಂತ ಹೇಳಿಬಿಟ್ಟು ಪುಂಖಾನುಪುಂಖವಾಗಿ ಹೇಳ್ತಾ ಅವನ ಬಗ್ಗೆ ಆಡ್ಕೊಳ್ಳೋದು, ಜನ ಎಲ್ಲ ನಗೋದು. ಹೀಗೆ ಅವನು ಮರ್ಯಾದೆನೇ ಹಾಳು ಮಾಡಿಬಿಡ್ತಾರೆ ಪಾಪ ಅಮಾಯಕನಿಗೆ. ಏನಾಗುತ್ತೆ, ಅವನದು ಒಂದು ಜೀವನ ಇದೆ ಪಾಪ, ಅವನಿಗೂ ಒಂದು ಬದುಕಿದೆ, ಅವನಿಗೂ ಮನೇಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ ಇರ್ತಾರೆ. ಸುಮ್ಮನೆ ಇವನು ಏನೇನೋ ಅಪಪ್ರಚಾರ ಮಾಡ್ತಾಯಿದ್ರೆ ನಾಳೆ ಇವನು ಮನೆಗೆ ಯಾರು ಹೋಗ್ತಾರೆ, ಯಾರು ದಿಕ್ಕು? ಅಥವಾ ಇವನು ಕಳೆದಿದ್ದು ಮಾನ ಮತ್ತೊಮ್ಮೆ ತರಲಿಕ್ಕಾಗಲ್ಲ. ಏನೋ ಮಂದಿಯಲ್ಲಿ ಮಾನ ಕಳೆದು ಸಂಧಿಯಲ್ಲಿ ಬಂದು ಕಾಲು ಮುಗಿತಾರೆ ಕೆಲವೊಬ್ಬರು, ಅದು ಬೇರೆ ಲಕ್ಷಣ. ಅದು ಅಂದರೆ 4 ಜನ ಇದ್ದಾಗ ಅವಮಾನ ಮಾಡಿಬಿಡೋದು, ಎಲ್ಲ ಯಾರು ಇಲ್ದಿರೋ ಕಾಲು ಹಿಡ್ಕೊಂಬಿಡೋದು, ಅಂಥ ಜನನೂ ಇದ್ದಾರೆ ದರಿದ್ರಗಳು. ಇನ್ನೂ ಕೆಲವೊಬ್ರು ಏನಂತಂದರೆ ಅದು ಏನದು ಆನೆಗೆ ಹೋದ ಮಾನ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ವಂತೆ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದು ಬದುಕಿದೆ, ಅವ್ರವ್ರದ್ದೇ ಆದಂಥ ಸ್ವಾತಂತ್ರ್ಯ ಇದೆ, ಅವ್ರದ್ದೇ ಆದಂಥ ಜೀವನ ಪದ್ಧತಿಗಳಿದೆ. ಸುಮ್ಮನೆ ಕುಹಕವಾಗಿ ಅವಮಾನ ಮಾಡ್ಕೊಂಡು ತೇಜೋವಧೆ ಮಾಡ್ಕೊಂಡು ಅವ್ನು ಜನ ಬಡತನನೋ ಸಿರಿತನನೋ ಅವ್ನ ಮನೆ ಇದೆಯೋ ಇಲ್ವೋ, ಅವ್ನು ದುಡಿತಾನೋ ಬಿಡ್ತಾನೋ, ಅವ್ನಿಗೆ ಅನಾರೋಗ್ಯನೋ ಕಾಯಿಲೆನೋ ಕಸಲೆನೋ ಬೇರೆ ವಿಚಾರ, ಅವ್ನು ವೈಯಕ್ತಿಕ. ಅದನ್ನು ನಗನಗ್ತಾ ಹೇಳ್ಕೊಂಡು ಒಂದು ರೀತಿಯಲ್ಲಿ ಒಂದು ಮಾತು ಕೇಳೋದಕ್ಕೆ ಒಂದಷ್ಟು ಜನ, ಅದನ್ನು ಕೇಳ್ಕೊಂಡು ಇನ್ನಷ್ಟು ಜನ ಒಬ್ರಿಗೊಬ್ರು ಅಪಪ್ರಚಾರ ಮಾಡ್ಕೊಂಡು ಪಾಪ ಆ ವ್ಯಕ್ತಿಗೆ ಮನಸ್ಥಿತಿ ಏನಾಗಬಿರಬಾರ್ದು. ನಾಳೆ ಅವನ ಜೀವನದಲ್ಲಿ ಏನೋ ಇದೆ, ಏನೋ ಆಗಬೇಕಾಗಿದೆ, ಮಕ್ಕಳಿದ್ದಾರೆ, ಬೆಳವಣಿಗೆ ಆಗಬೇಕು, ನಾಳೆ ಮಕ್ಳಿಗೆ ಮದುವೆ ಮಾಡಬೇಕು, ಅವನ ಬಗ್ಗೆ ಅವಮಾನ ಮಾಡ್ತಾಯಿದ್ರೆ ಅವ್ನ ಮನೆಗೆ ಅವಮಾನ ಮಾಡ್ದಂಗೆ. ಯಾರು ಬರೋರಿದ್ದಾರೆ, ಯಾರು ಗತಿ, ಯಾರು ಮುಂದೆ ಯಾರು ನೋಡ್ತಾನೆ? ಹೀಗೆ ಅವನೇನೋ ಪಾಪ ಕಷ್ಟ ಸಹಾಯ ಅಂತ ಕೇಳಿದ್ರೆ ಅವ್ನು ಯಾವುದೋ ಹಳೆ ದ್ವೇಷಕ್ಕೆ ಅವ್ನ ವಿರುದ್ಧವಾಗೇ ಮಾತಾಡೋದು, ವಿರುದ್ಧವಾಗೇ ಹೇಳೋದು, ಎತ್ತು ಕಟ್ಟೋದು, ತಂದಿಡೋದು, ಕಬಳಿಸೋದು, ಏನಾದರೂ ಮಾಡ್ಬೋದು. ಅವನು ಸ್ವಲ್ಪ 4 ಜನದಲ್ಲಿ ಏನೋ ಇದ್ದೀನಿ ಅಂತ ಹೇಳಿದ ತಕ್ಷಣ, ನಾಯಕತ್ವ ಗುಣ ಇದೆ ಅಂದಿದ ತಕ್ಷಣ ಅವ್ನಿಗೇನು ಸಿಕ್ಕಿರೋ ಅವಕಾಶದನ್ನು ಉಪಯೋಗಿಸ್ಕೊಂಡು ಇವನು ವಿರುದ್ಧವಾಗಿ ವರ್ತನೆ ಮಾಡಿಬಿಡೋದು. ಹಿಂಗೆ ಒಬ್ಬ ಭಾಳ ಮೆರಿತಾ ಇದ್ದೆ, ಅವ್ರಿಗೂ ಸ್ವಲ್ಪ ಇವನಿಗೆ ಆಗೋದಿಲ್ಲ. ಅವ್ನು ಹೋಗೋ ಜಾಗಕ್ಕೆ, ಹೊಲಕ್ಕೆ ಹೋಗೋ ಜಾಗಕ್ಕೆ ಬೇಕಂತಾನೆ ಇನ್ನೊಬ್ಬ ಮುಂದೆ ಇರೋ ವ್ಯಕ್ತಿ ಹೇಳ್ಬಿಟ್ಟು ದಾರಿ ಬಂದ್ ಮಾಡೋದು. ಇದನ್ನು ಒಂದು ಪಂಚಾಯತಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಏನಂತಂದರೆ ವಿರುದ್ಧವಾಗಿ ಹೇಳೋದು, ನಿಮ್ಮ ದಾರಿ ಹಿಂಗಿಲ್ಲ ಹಂಗಿದೆ. 100 ವರ್ಷದಿಂದ ಇವ್ನು ನೋಡ್ಕೊಂಡು ಬಂದಿದ್ದನ್ನ, ಹಳೆಯದಾಗ 100 ವರ್ಷದಿಂದ ಹೊಲಕ್ಕೆ ದಾರಿ ಹಾಗೆ ಇದೆ, ಎಲ್ಲರೂ ಹಾಗೇ ರೀತಿಯಲ್ಲಿ ಹೋಗ್ತಾರೆ. ಇವನು ತಿರುಗಿ ಕೊಟ್ಬಿಟ್ಟು ಹಂಗಿದೆ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಹೋಗ್ಕೊಂಡ್ರು ಹೋದ್ರು. ಪಾಪ ಇವನೇನೋ ಮಾತಾಡಿಲ್ಲ ಬಂದ. ಹೀಗೆ ಇವನೇನು ಆ ದಾರಿ ನೋಡ್ಕೊಂಡು ಬಂದಿದ್ನ ಇಲ್ಲ. ಪರಿಸ್ಥಿತಿ ಹೇಗಿದೆ ಅಂತಂದರೆ ಈ ಮನುಷ್ಯನ ಒಂದು ಸೊಕ್ಕಿನ ಒಂದು ನಿರ್ಧಾರ, ಇನ್ನೊಬ್ಬರು ಆತ್ಮವಂಚನೆ ಮಾಡಿ ಇನ್ನೊಬ್ಬರನ್ನ ಒಂದು ರೀತಿಯಲ್ಲಿ ಕಡೆಗಣಿಸುವಂಥ ಒಂದು ವ್ಯವಸ್ಥೆ ಇಷ್ಟಿರುತ್ತೆ. ಇಂಥ ಸೊಕ್ಕು ಮುರಿಬೇಕಂತಂದ್ರೆ ಈ ಪರಿಹಾರವನ್ನು ಮಾಡಿ ಅಷ್ಟೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಇಲ್ವಾ, ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ, ನಮಸ್ಕಾರ.